ಹಲೋ ಎವ್ರಿವನ್, ವೆಲ್ಕಮ್ಸ್ ಟು ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಮಡಿಕೇರಿ ಟ್ರಿಪ್ನ ಪಾರ್ಟ್ 3 ಕಂಟಿನ್ಯೂ ಆಗ್ತಾ ಇದೆ. ಸೊ ನಾವು ಪಾರ್ಟ್ 2ನಲ್ಲಿ ಮಾತನಾಡಿದ್ದು ಅಥವಾ ವಿಡಿಯೋ ಶೇರ್ ಆಗಿದ್ದು ಎಸ್ಟೇಟ್ ಬಗ್ಗೆ ಆಗಿತ್ತು ಮತ್ತು ಶಾಪಿಂಗ್ಗಳ ಬಗ್ಗೆ ಆಗಿತ್ತು. ಸೊ ಅದೇ ಎಸ್ಟೇಟಲ್ಲೇ ನಮಗೊಂದು ಕೆಲವೊಂದಷ್ಟು ಫ್ರೂಟ್ಸ್ಗಳು ಸಿಕ್ತು. ಈ ಫ್ರೂಟ್ನ ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಸಖತ್ತಿತ್ತು. ಸೊ ನಿಮ್ಗೇನಾದರೂ ಗೊತ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇದೇ ಎಸ್ಟೇಟಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಎಸ್ಟೇಟಲ್ಲಿ ಒಂದು ಸ್ವಲ್ಪ ಅದು ಇದು ಗಿಡಗಳನ್ನ ನೋಡಿಕೊಂಡು ಸೊ ಕಣ್ಣಿಗೆ ತಂಪು ಮಾಡಿಕೊಂಡು ನಾವೀಗ ನಮ್ಮ ಜರ್ನಿನ ನಿಮ್ಮೊಟ್ಟಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಹಸಿರು ಮಧ್ಯದಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಮಜಾ ಅಲ್ವಾ? ಸೊ ಎಲೆಗಳ ಕೆಳಗಡೆ ಫುಲ್ಲು ಮಳೆ ಬಂದು ಒದ್ದೆ ಆಗಿರುವಂಥ ನೆಲ, ಸೊ ಆ ವೆದರು, ಸೊ ಅಲ್ಲಿ ಟೀ ಕುಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಸೊ ಇದಾಗಿದ ತಕ್ಷಣ ನಾವು ನೆಕ್ಸ್ಟ್ ಪ್ಲ್ಯಾನ್, ನಮ್ದೇನು ಪ್ಲ್ಯಾನ್ ಆಯಿತು ಅಂತ ಅಂದರೆ ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ. ಸೊ ಅಬ್ಬೆ ಫಾಲ್ಸು ಕೊಡಗಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಫಾಲ್ಸು. ಸೊ ಅದನ್ನು ಅಬ್ಬೆ ಜಲಪಾತ ಅಂತಲೂ ಕೂಡ ಕರೀತಾರೆ. ಸೊ ಅದು ಸುಮಾರು ಒಂದು 70 ಅಡಿ ಎತ್ತರದಲ್ಲಿದೆ ಅಂತ ಗೊತ್ತಾಗಿದೆ. ಅಲ್ಲಿಂದ ಅದು ನೀರು ಒಳ್ಳೆ ಲೈಕ್ ಹಾಲಿನ ನೊರೆ ಥರ ಅದು ಬೀಳ್ತಾ ಇರುತ್ತೆ. 70 ಅಡಿಯಷ್ಟು ಎತ್ತರವಾಗಿದೆ. ಬಟ್ ಅಲ್ಲಿ ಹತ್ರ ಎಲ್ಲ ಹೋಗೋದಕ್ಕೆಲ್ಲ ಬಿಡಲ್ಲ. ಅದ್ರದ್ದು ಪ್ರವೇಶ ಎಷ್ಟಿರುತ್ತೆ ಅಂದರೆ, ನಾವು ಹೋಗಿದ್ದು ಅರೌಂಡು 4 o'clock ಆಗಿತ್ತು ನಾವು ಹೋಗಿದ್ದು. ಬಟ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಅದು ಓಪನ್ ಇರುತ್ತೆ. ಟಿಕೆಟ್ ಕಾಸ್ಟ್ ಬಂದು 20 rupees ಅಂತ ಏನೋ ಹೇಳಿದರು. 20 rupees ಅದು. ಸೊ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಆ ಕಡೆ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಮತ್ತು ಅದು ತುಂಬ ಫೇಮಸ್ ಆಗಿರೋದ್ರಿಂದ ಅಲ್ಲಿ ಫೋನ್ಪೇ ಈ ಥರ ಎಲ್ಲ ಕೂಡ ತಿಂಡಿಗಳನ್ನ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ಆ ವೆದರ್ಗೆ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಆದರೆ ಅಲ್ಲಿ ಫೋನ್ಪೇ ಯಾವುದೂ ಕೂಡ ವರ್ಕ್ ಆಗಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂದರೆ ಎಲ್ಲರೂ ಕೂಡ ದುಡ್ಡನ್ನ ತೊಗೊಂಡೋಗಿರಬೇಕು. ಫೋನ್ಪೇನಲ್ಲಿ ಕಳಿಸ್ತೀನಿ ಅಂದರೆ ಅಲ್ಲಿ ಅವ್ರು ಅಕ್ಸೆಪ್ಟು ಕೂಡ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಸಜೆಸ್ಟ್ ಮಾಡೋದೇನೆಂದರೆ, ಟೂರ್ಗೆಲ್ಲ ಹೋದಾಗ ಅಥವಾ ಟ್ರಿಪ್ಪಿಗೆ ಹೋದಾಗ ಫೋನ್ಪೇ ಜೊತೆ ಆನ್ಲೈನ್ ಪೇ ಜೊತೆ ಕ್ಯಾಶು ಕೂಡ ಜೊತೆಗೆ ಇಟ್ಕೊಂಡಿರಿ. ಸೊ ಕೆಲವೊಂದು ಕಡೆ ಅದು ಕೂಡ ಯೂಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ನಾವು ಅದನ್ನು ಅಬ್ಬೆ ಫಾಲ್ಸ್ನ ನೋಡ್ತಾನೆ ಅಲ್ಲೊಂದು ಸೇತುವೆ ಕೂಡ ಇತ್ತಂತೆ. ಬಟ್ ಅದು ಈಗ ತುಂಬ ಇದಾಗ್ಬಿಟ್ಟಿದೆ, ಅಂದರೆ ಅಲ್ಲಿ ಹೋಗೋದಕ್ಕೂ ಕೂಡ ಆಗಲ್ಲ. ಸೊ ಅದು ಕೂಡ ಚೆನ್ನಾಗಿ ಮತ್ತೆ ಬಿಲ್ಟ್ ಆಗುತ್ತೆ, ರೀಬಿಲ್ಟ್ ಆದರೆ ಅಲ್ಲಿಂದ ವ್ಯೂ ಅಂತೂ ಅಬ್ಬೆ ಫಾಲ್ಸ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅಬ್ಬೆ ಫಾಲ್ಸ್ದು ಯಾವ ಥರ ಸೌಂಡ್ ಬರ್ತಾ ಇದೆ ಆ ವಾಟರ್ದು ಅಂತ. ಆ ಸೌಂಡಿಗೆ ಆ ಗ್ರೀನರಿ ಮಾತ್ರ ಮಸ್ತಿತ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ರಾಜಾ ಸೀಟ್. ಸೊ ಅಲ್ಲಿಗೆ ಬಂದಮೇಲೆ ಅಲ್ಲಿ ಸುತ್ತಮುತ್ತ ಇರುವಂಥ ಪ್ಲೇಸಸ್ನ ಕವರ್ ಮಾಡಬೇಕಂತ ಸೊ ರಾಜಾ ಸೀಟ್ ಅನ್ನೋ ಒಂದು ಪ್ಲೇಸಿಗೆ ಹೋದ್ವಿ. ಸೊ ಏನಕ್ಕೆ ರಾಜಾ ಸೀಟ್ ಅಂತ ಕರೀತಾರೆ ಅಂತ ನನಗಂತೂ ಗೊತ್ತಾಗಿರಲಿಲ್ಲ. ಸೊ ಆಮೇಲೆ ಅಲ್ಲಿರೋರನ್ನೇ ಕೇಳಿದಾಗ ರಾಜಾ ಸೀಟ್ ಅನ್ನೋದ್ರಲ್ಲೇ ಗೊತ್ತಾಗ್ತದೆ ರಾಜರು ಅಥವಾ ರಾಣಿಯರು ಕುಳಿತುಕೊಳ್ಳುವಂಥ ಸ್ಥಳ. ಸೊ ಅಲ್ಲಿ ಕುಳಿತುಕೊಂಡು ಒಂದು ಸಖತ್ ವ್ಯೂ ಇದೆ. ಅಂದರೆ ಆ ಒಂದು ಪರಿಸರ ಅಂದರೆ ನೇಚರ್ ಏನು ಹೇಳ್ತೀವಲ್ಲ, ಸೊ ಅದನ್ನು ನೋಡೋದಕ್ಕೆ ಮಾತ್ರ ಮಸ್ತಾಗಿರುವಂತಹ ಅದು ಪಾಯಿಂಟ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಉದ್ಯಾನವನ ರೀತಿಯಲ್ಲಿ ಅಲ್ಲಿ ಅಂದರೆ ಗಾರ್ಡನಿಂಗ್ ಥರ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಫುಲ್ಲು ಕಲರ್ಫುಲ್ ಫ್ಲವರ್ಸ್ಗಳಿಂದ ಅಲ್ಲೆಲ್ಲ ಕೂಡ ಅಲಂಕರಿಸಿದ್ದಾರೆ. ಮತ್ತು ಅಲ್ಲಿ ಒಂದು ರೌಂಡ್ ಶೇಪ್ಗೆ ಅಂದರೆ ಅಲ್ಲಿ ನಿಂತ್ಕೊಂಡು ವ್ಯೂನ ನೋಡೋದಕ್ಕೋಸ್ಕರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರುವಂಥ ಪ್ಲೇಸು ರಾಜಾ ಸೀಟ್ ಆಗಿದೆ. ಸೊ ಇದು ಕೊಡಗಿನ ರಾಜರು ರಾಣಿಯರು ಕೂಡ ಬಳಸ್ತಾ ಇದ್ದಂತಹ ಸ್ಥಳ ಆಗಿದೆ. ಸೊ ಇಲ್ಲಂತೂ ತುಂಬ ಜನನೇ ಇರ್ತಾರೆ. ವೀಕೆಂಡಲ್ಲಂತೂ ಸಿಕ್ಕಾಪಟ್ಟೆ. ಮಾಮೂಲಿ ವೀಕ್ ಡೇಸಲ್ಲೇ ಅಷ್ಟು ಜನ ಇರ್ತಾರೆ ಅಂದಮೇಲೆ ವೀಕೆಂಡಲ್ಲಿ ಕೂಡ ಇನ್ನೂ ಜಾಸ್ತಿನೇ ಜನ ಇದ್ದರು. ಸೊ ಹಾಗಾಗಿ ನಾವೊಂದಷ್ಟು ನೋಡಿಕೊಂಡು ಅಷ್ಟು ಫೋಟೋ ಸೆಷನ್ನ ನೋಡಿ ಈ ಥರ ವ್ಯೂನ ಬರುತ್ತೆ ನೋಡಿ. ಆ ರಾಜಾ ಸೀಟಲ್ಲಿ ನಿಂತ್ಕೊಂಡಾಗ ಅಂದರೆ ಮುಂದೆ ಬಂದು ನಿಂತಿದ್ದೀವಿ, ನಾವಿನ್ನ ಅದು ಮೇಲೆ ಕೂತಿರಲಿಲ್ಲ. ಬಟ್ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸಖತ್ ವ್ಯೂ, ಸಣ್ಣ ಸಣ್ಣ ಹನಿಗಳು
ಅದ್ರ ಜೊತೆಗೆ ಆ ಫಾಗು, ಆ ಹಿಮ ಏನಂತೀವಿ ಅದೆಲ್ಲ ಕವರ್ ಆಗಿ ಒಳ್ಳೆ ಸಖತ್ ಮಜಾ ಕೊಡ್ತಾಯಿತ್ತು. ಸೊ ಅಲ್ಲೇನೆ ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಕೆಲವೊಂದು ಮಂಟಪಗಳಿನ ಥರ ಮಾಡಿದ್ದಾರೆ, ಒಂದೊಂದಕ್ಕೆ ಒಂದೊಂದು ಮಂಟಪ ಥರ ಮಾಡಿದ್ದಾರೆ. ಮೇ ಬಿ ಅದನ್ನು ರಾಣಿಯರು ರಾಜರು ಒಂದೊಂದು ಸ್ಪಾಟಲ್ಲಿ ನಿಂತ್ಕೊಂಡು ನೋಡೋದಕ್ಕೆ, ಆ ವ್ಯೂನ ಸವಿಯೋದಕ್ಕೆ ಮಾಡಿರೋ ಅಂಥದ್ದು ಅಂತ ನಾನು ಭಾವಿಸಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ಅದೇ ಟೈಮಲ್ಲಿ ಸಖತ್ತಾಗೆ ಮಳೆ ಬಂತು, ಚೆನ್ನಾಗೂ ಫಾಗ್ ಇತ್ತು, ಮಾತ್ರ ವ್ಯೂ ಮಾತ್ರ ಮಸ್ತ್ ಇತ್ತು. ಇದಿಷ್ಟನ್ನು ನಾನು ತಿಳಿಸ್ತಾ ಈ ವಿಡಿಯೋನ ಮಡಿಕೇರಿ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಟ್ರಿಪ್ ಜೊತೆಗೆ, ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಒಂದಿಗೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ share and subscribe to my channel and please hit the like button. Take care everybody. Thank you all. Bye bye. Namaskara.